ಪ್ಲ್ಯಾನ್ ಮಾಡಿ ನನ್ನ ಜೊತೆಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಉಪ್ಪಿ ಸರ್ ಅವರು, ರಾಜ್ಬಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಡೆದಿದ್ದು ಒಂದೇ, ಈ ಫಿಲ್ಮ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದರೆ 3 ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಧೈರ್ಯ. ಬಟ್ ನಾನು ಹೇಳೋದೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನ ಕಾಂಬಿನೇಷನ್. ನನಗೆ ಬ್ರಹ್ಮ, ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್, ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ, ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೆ. ಏನು ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ಬಿ ಶೆಟ್ಟಿ. ಯಾಕಂದರೆ ವಿಷ್ಣುಗೆ ಹತ್ತಾರ ಅವತಾರ, ಇವ್ರಿಗೆ ಯಾವುದೇ ವೇಷ ಹಾಕಿ ಸಡನ್ನಾಗಿ ಹಂಗೆ ಜಂಪ್ ಆಗುತ್ತೆ, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರನ್ನ ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆ ಅದೇ ನೋಡ್ತೀನಿ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದರೆ ನಮ್ಮ ಶಿವನ. ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡೋದು. ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲೆದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ಶೆಟ್ಟಿ ಅವರು. ಕುಬೇರ ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು. ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ನಮ್ಮ ಸತ್ಯ ಹೇಳಿದರು. ಯಾಕಂದ್ರೆ ಅಲಂಕಾರ ಮಾಡಬೇಕಲ್ಲ, ಅದು ಹೆಂಗೆ ಕಾಣುತ್ತೆ, ಏನೇನು ಮಾಡಬೇಕು, ಅದಕ್ಕೆ ಏನು ಕಾಣಬೇಕು, ಏನು ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ ಅಂದರೆ ಅವರು ಕೂಡ ಒಬ್ಬರು. ಒಂದು ಫ್ರೇಮನ್ನು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾ ಸಿಕ್ಕಲ್ಲ, ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ. ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಹೇಳಿರೋದು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ